ನಮಸ್ಕಾರ ಎಲ್ಲರಿಗೂ. ನಮ್ಮ ಹೆಸರು ರಘು ಅಂತೇಳಿ, ಫಸಲ್ ಕಂಪ್ನಿಯಿಂದ ನಮ್ಮ ಈ ಫಸಲ್ ಡಿವೈಸ್ ನೋಡ್ಬೋದು ನೀವು. ಈ ಡಿವೈಸಲ್ಲಿ ನಮಗೆ 11 ಸೆನ್ಸರ್ಸ್ ಬರ್ತವೆ. ಸೆನ್ಸರ್ಸ್ ಅಂದರೆ ಸಂವೇದಕಗಳು. ಅವು ಏನು ಅಂದರೆ ನಮಗೆ ಸೆನ್ಸ್ ಮಾಡ್ತವೆ ಈ ಬೆಳೆದು ಏನು ನಡೆದಿದೆ ಪ್ರೆಸೆಂಟು, ಮತ್ತು ನಿಮ್ಮ ವಾತಾವರಣದ ಕಂಡೀಷನ್ಸ್ ಏನಿದೆ ಬೆಳೆ ನಿಮ್ಮ ಪ್ಲಾಟಲ್ಲಿ, ಅದನ್ನೆಲ್ಲ ಚೆಕ್ ಮಾಡ್ತಿರುತ್ತೆ. ಇದನ್ನು ಏನು ಮಾಡೋದಪ್ಪ ಅಂದರೆ ನಾವು ಬೆಳೆಯಲ್ಲಿ ಸೆಂಟ್ರಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕಾಗಿರುತ್ತೆ. ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ಒಂದು ವೆದರ್ ಸ್ಟೇಷನ್ ಅಂತಿದೆ. ವೆದರ್ ಸ್ಟೇಷನಲ್ಲಿ ಏನು ಬರುತ್ತೆ ಅಂದರೆ ವಿಂಡ್ ಡೈರೆಕ್ಷನ್ನು, ವಿಂಡ್ ಸ್ಪೀಡು, ಮತ್ತು ಅದ್ರ ಜೊತೆಗೆ ನಮಗೆ ರೈನ್ ಗೇಜ್ ಬರುತ್ತೆ, ಮತ್ತು ಸೋಲಾರ್ದು ಲಕ್ಸ್ ಸೆನ್ಸರ್ ಬರುತ್ತೆ. ಅದ್ರ ಜೊತೆಗೆ ಲೀಪ್ ವೆಟ್ನೆಸ್ಸು, ಮತ್ತು ಏರ್ ಟೆಂಪ್ರೇಚರು, ಮತ್ತು ಹ್ಯೂಮಿಡಿಟಿ, ಮತ್ತು ಮಾಯ್ಶ್ಚರು, ಸಾಯಿಲ್ ಟೆಂಪ್ರೇಚರು, ಈ ರೀತಿ ಡಿಫ್ರೆಂಟ್ ಸೆನ್ಸರ್ಸ್ ಬರ್ತವೆ, 11 ಸೆನ್ಸರ್ಸು. ಇದನ್ನೆಲ್ಲ ಡಾಟಾನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರೆಸೆಂಟ್ ನಮ್ಮ ಬೆಳೆಗೆ ಏನು ರೋಗ ಬರೋ ಚಾನ್ಸಸ್ ಐತಿ, ಅದಕ್ಕೆ ಏನು ನಾವು ಸ್ಪ್ರೇ ತಗೊಂಡು ಕಂಟ್ರೋಲ್ ಮಾಡ್ಬೋದು. ಏನಕ್ಕಪ್ಪ ಅಂದರೆ ನಮಗೆ ಯಾವುದೇ ಒಂದು ರೋಗ ಕೀಟ ಬರಬೇಕಂದ್ರೆ ಬೆಳೆಯಲ್ಲಿ ನಮಗೆ ವಾತಾವರಣ ಭಾಳ ಮುಖ್ಯ ಆಗಿರುತ್ತೆ. ಅದರಿಂದ ಏನು ನಮಗೆ ವಾತಾವರಣ ಯಾವ ರೀತಿ ಅಂದರೆ ಟೆಂಪ್ರೇಚರ್ ಏರುಪೇರು ಆಗೋದು, ಅದರ ಜೊತೆಗೆ ಹ್ಯುಮಿಡಿಟಿ ಏರುಪೇರು ಆಗೋದು, ಅಥವಾ ಮಳೆ ಆಕಸ್ಮಿಕವಾಗಿ ಮಳೆ ಬರೋದರಿಂದ ನಮಗೆ ರೋಗ ಬರೋ ಚಾನ್ಸಸ್ಸು ಹೆಚ್ಚಿಗಿರುತ್ತೆ. ಆ ವಾತಾವರಣದ ಬೇಸಿಸ್ ಮೇಲೆ ಈ ರೋಗ ಬರೋ ಚಾನ್ಸಸ್ ಐತೆ, ಇದನ್ನು ಸ್ಪ್ರೇ ತಗೊಳ್ರಿ ಕೆಮಿಕಲ್ನ ಅಂತೇಳಿ ಮುನ್ಸೂಚನೆಯಾಗಿ ನಮಗೆ ಹೇಳುತ್ತೆ ಇದು. ಅದ್ರ ಜೊತೆಗೆ ಇರಿಗೇಷನ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಇರಿಗೇಷನ್ ಯಾವ ರೀತಿ ಅಂದರೆ ಇದು ಪ್ರೈಮರಿ ಸಾಯಿಲ್ ಸೆನ್ಸರ್ ಅಂತ ಬರುತ್ತೆ, ಸೆಕೆಂಡ್ರಿ ಸಾಯಿಲ್ ಸೆನ್ಸರ್ ಅಂತ ಬರುತ್ತೆ. ಇದನ್ನು ನಾವು ಬೆಳೆಯ ಬೇರು ವಲಯ ಪ್ರೈಮರಿ ರೂಟ್ ಝೋನಲ್ಲಿ, ಸೆಕೆಂಡ್ರಿ ರೂಟ್ ಝೋನಲ್ಲಿ ಹಾಕಿರ್ತೀವಿ. ಇವು ಎರಡು ಸೆನ್ಸರ್ ಏನು ಮಾಡ್ತಾವಂದರೆ ನಮಗೆ ಬೆಳೆಗೆ ನೀರು ಬೇಕೋ ಅಥವಾ ನೀರು ಹೆಚ್ಚಾಗೈತನೋ ಅಂಥೇಳಿ ಚೆಕ್ ಮಾಡ್ತಿರ್ತವೆ 24x7. ಇದರಿಂದ ನಮಗೆ ಬೆಳೆ ನೀರು ಕೊಡಬೇಕೋ ಬೇಡ ಅನ್ನೋದನ್ನು ನಮ್ಮ ಮೊಬೈಲ್ಗೆ ಮೆಸೇಜನ್ನು ಕಳಿಸುತ್ತದು. ಅದರ ಪ್ರಕಾರ ನಾವು ಯೂಸ್ ಮಾಡಿಕೊಂಡು ಬೆಳೆನ ಅಂದರೆ ನೀಟಾಗಿ ಮೇಂಟೈನ್ ಮಾಡ್ಬೋದು. ಇದರಿಂದ ಏನು ಯೂಸಸ್ ಆಗುತ್ತೆ ರೈತರಂದರೆ ನಮಗೆ ಎಕ್ಸಸ್ ವಾಟರ್, ಸುಮ್ಮನೆ ಹೆಚ್ಚಿಗೆ ನೀರು ಪೋಲಾಗೋದನ್ನು ತಡಿಬೋದು. ಮತ್ತು ಸುಮ್ಮನೆ ಸ್ಪ್ರೇಸು ಶೆಡ್ಯೂಲ್ ವೈಸ್ ಸುಮ್ಮನೆ ರೋಗ ಬರದೇ ಬಂದ್ರೂ ಚಾರ್ಟ್ ವೈಸ್ ಸ್ಪ್ರೇನ ಹೊಡೆಯೋದನ್ನು ತಪ್ಪಿಸ್ಬೋದು, ಎಕ್ಸ್ಟ್ರಾ ಕೆಮಿಕಲ್ಸ್ನ ಯೂಸ್ ಮಾಡೋದನ್ನು ತಪ್ಪಿಸ್ಬೋದು. ಮತ್ತು ಈ ರೀತಿ ಉಳಿತಾಯ ಆಗುತ್ತೆ ರೈತರಿಗೆ. ಮೇಯ್ನಾಗಿ ಇದು ಮೇಜರಾಗಿ ಬಂದು ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಚೆನ್ನಾಗಿ ಯೂಸ್ ಮಾಡ್ಬೋದು. ಸರ್ ಪ್ರೈಸ್ ಬಂದಿದ್ದು 40,000 ಇದೆ ಈಗ ಪ್ರೆಸೆಂಟು. 40,000ದಲ್ಲಿ ನಮಗೆ ಸೆಂಟ್ರಲ್ ಗೌರ್ಮೆಂಟು RKVY ಅಂದರೆ ರೈತ ಕೃಷಿ ವಿಕಾಸ ಯೋಜನೆ ಅಂತೇಳಿ ಬರುತ್ತೆ. ಅದರ ಅಂಡರಲ್ಲಿ ನಮಗೆ 20,000 ಸಬ್ಸಿಡಿ ಕೊಡ್ತಾರೆ. 20,000 ಏನೈತೆ ರೈತರು ಪೇ ಮಾಡಿಬಿಟ್ಟು ಬೈ ಮಾಡಬಹುದಾಗಿರುತ್ತೆ ಸರ್. ಸೆನ್ಸರ್ ಮೇಲೆ ನಮ್ಮ ಬೆಳಿಗ್ಗೆ ಏನು ರೋಗ ಬರೋ ಚಾನ್ಸಸ್ ಐತಿ, ಅದಕ್ಕೆ ಏನು ಔಷಧ ಹೊಡಿಬೇಕು, ನೀರು ಎಷ್ಟು